ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 3ರ ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀನೇ ನನ್ನ ಪ್ರೀತಿ ಭಾಗ 4. ಇಂದು ಸನಿ ಮತ್ತು ಮನು ಮನೆಯಲ್ಲಿ ಮದರಂಗಿ ಸಂಭ್ರಮ. ಜಗನ್ ಮತ್ತು ನಾಗರಾಜ್ ಇಬ್ಬರು ಸಂಪ್ರದಾಯಕ್ಕೆ ಹೆಚ್ಚು ಮಹತ್ವ ಕೊಡುವವರಾದ್ದರಿಂದ ಆದಷ್ಟು ಈಗಿನ ಮಾಡರ್ನ್ ಶಾಸ್ತ್ರದ ಬದಲಾಗಿ ತಮ್ಮ ಹಳೆ ಕಾಲದ ಸಂಪ್ರದಾಯವನ್ನೇ ಅನುಸರಿಸುವಂತೆ ಮೊದಲೇ ತಾಕೀತು ಮಾಡಿದ್ದರು. ಮುಹೂರ್ತದ ಸಮಯಕ್ಕೆ ಸರಿಯಾಗಿ ಮೋನಿತ್ ಶಾಸ್ತ್ರದ ಸೀರೆ ಮತ್ತು ಒಡವೆಗಳನ್ನು ಸನಿ ಮನೆಗೆ ತಂದಿದ್ದನು. ಮನು ಮೊದಲೇ ಮೋನಿತ್ಗೆ ಸನಿ ಜೊತೆ ವಿಡಿಯೋ ಕಾಲ್ ಮಾಡುವಂತೆ ಹೇಳಿದ್ದರೂ ಪಾಪ ಮೋನಿತ್ಗೆ ಅವಕಾಶವೇ ಸಿಗಲಿಲ್ಲ. ಆದರೂ ಮನು ಖುಷಿಗಾಗಿ ಸನಿ ಶಾಸ್ತ್ರ ಮಾಡುವ ವಿಡಿಯೋ ಮಾಡಿ ಮನುಗೆ ಕಳುಹಿಸಿದನು. ಎರಡೂ ಮನೆಯಲ್ಲೂ ಅರಿಶಿನ ಶಾಸ್ತ್ರದ ನಂತರ ಮೆಹಂದಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕನಿಹಾ ಅಂತೂ ನಿಮಿಷಕ್ಕೊಮ್ಮೆ ಮನು ಹೆಸರು ಹೇಳಿ ಸನಿಲನ್ನ ಸರಿಯಾಗಿ ಗೋಳು ಹೊಯ್ದುಕೊಂಡಳು. ಎಲ್ಲ ಶಾಸ್ತ್ರಗಳು ಮುಗಿದು ಸನಿ ಮತ್ತು ಮನು ಮಲಗಲು ಬಂದಾಗ ಸುಮಾರು 1 ಗಂಟೆಯಾಗಿತ್ತು. ಕನಿಹಾ ಚೇತು ಮತ್ತು ವೇದಾ ಜೊತೆ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಮಲಗಲು ಹೊರಟ ಸನಿಗೆ ತನ್ನ ಫೋನ್ ರಿಂಗಣಿಸಿದ್ದು ಕಂಡು ಯಾರು ಕಾಲ್ ಮಾಡಿದ್ದಾರೆ ಎನ್ನುವುದು ತಿಳಿಯಿತು. ತಕ್ಷಣ ರಿಸೀವ್ ಮಾಡಿ ಕಿವಿಯ ಬಳಿ ಇಟ್ಟುಕೊಂಡಳು. ಶಾಸ್ತ್ರಗಳೆಲ್ಲ ಮುಗೀತಾ? ನಂಗಂತೂ ಸುಸ್ತಾಗಿ ಹೋಯಿತು. ನಿನ್ನ ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ? ಅದಕ್ಕೋಸ್ಕರ ಆ ಮೋನಿತ್ ಹತ್ರ ವಿಡಿಯೋ ಕಾಲ್ ಮಾಡಲು ಹೇಳಿದೆ. ಆದರೆ ಅವನು ಬರೀ ವಿಡಿಯೋ ಮಾಡಿ ತಂದಿದ್ದಾನೆ. ಯಾಕೆ ಇನ್ನೂ ಮಲ್ಕೊಂಡಿಲ್ಲ? ಆಲ್ರೆಡಿ ಲೇಟ್ ಆಗಿದೆ. ಇನ್ನೂ ನಿದ್ದೆಗೆಟ್ರೆ ನಾಳೆ ನೀನು ಚೆನ್ನಾಗಿ ಕಾಣಿಸಲ್ಲ ಎಂದೆನಾ. ನನಗೆ ಹೇಳ್ತಾ ಇದ್ದೀರಾ? ಆದರೆ ನೀವು ಕೂಡ ನಿದ್ದೆಗೆಡ್ತಾ ಇದ್ದೀರಾ? ಹೀಗಾದರೆ ನಿಮ್ಮ ಮುಖ ಕೂಡ ನಾಳೆ ಡಲ್ ಆಗಿ ಕಾಣುತ್ತೆ. ಮತ್ತೆ ನೋಡಿದವರು ನಿಮಗೆಲ್ಲೋ ಮದುವೆ ಇಷ್ಟ ಇಲ್ಲ ಅನ್ಕೋತಾರೆ ಎಂದಳು ಸನಿ ನಗುತ್ತಾ. ಅದ್ಯಾಕೆ ನನಗೆ ಮದುವೆ ಇಷ್ಟ ಇಲ್ಲ ಅನ್ಕೋತಾರೆ? ಹಾಗೆ ಯಾರಾದರೂ ಹೇಳಿದ್ರೆ ನಾನೇ ಅವರಿಗೆ ಹೇಳ್ತೀನಿ ನಂದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಎಂದನು ಹುಸಿಕೋಪದಿಂದ. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಏನಿದ್ರು ನಿಮಗೆ ಮಾತ್ರ, ಬಟ್ ನನಗೆ ಇದು ಯಾವತ್ತೂ ಅರೇಂಜ್ ಮ್ಯಾರೇಜ್ ಎಂದಳು ತಾನೂ ಬಿಡದೆ. ಹೋಗಲಿ ಬಿಡು, ನಾಳೆ ನಮ್ಮ ಮದುವೆ. ನಾಳೆ ಎಷ್ಟೊತ್ತಿಗೆ ನನ್ನ ಹೆಂಡತಿಯಾಗಿ ನನ್ನ ಜೊತೆನೇ ಇರ್ತೀಯಾ ಅನ್ನೋದನ್ನು ನೆನೆಸಿಕೊಂಡ್ರೇನೆ ಹೋ ಗಾಡ್, ಏನೋ ಒಂಥರ ಫೀಲಿಂಗ್ ಆಗ್ತಾ ಇದೆ. ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇದೆ ಸನಿ ಎಂದವನ ಮಾತು ಕೇಳಿ ಸನಿನೂ ನಕ್ಕಳು. ಮಾತು ಬೇರೆಲ್ಲೋ ಹೋಗೋ ಹಾಗೆ ಕಾಣ್ತಾ ಇದೆ. ಸರಿ, ತುಂಬ ಲೇಟ್ ಆಯಿತು, ಈಗ ಮಲ್ಕೊಳ್ಳಿ. ನಾಳೆ ಹೇಗಿದ್ರೂ ಬೆಳಗ್ಗೆಯಿಂದಾನೇ ಜೊತೆಗೆ ಇರ್ತೀವಿ ಅಲ್ವಾ? ಆಗ ಎಷ್ಟು ಬೇಕಾದರೂ ಮಾತಾಡಿ. ಗುಡ್ ನೈಟ್ ಎಂದು ಕಾಲ್ ಕಟ್ ಮಾಡಲು ಹೊರಟವಳ ತಡೆದನು ಮನು. ಹಲೋ ಸನಿ, ಕಾಲ್ ಯಾಕೆ ಕಟ್ ಮಾಡ್ತಾ ಇದೀಯಾ? ನಾನು ನನ್ನ ಫೀಲಿಂಗ್ ಹೇಳಿದೆ ಅಷ್ಟೇ. ಅಷ್ಟಕ್ಕೆ ನೀನೇ ಏನೇನೋ ಇಮ್ಯಾಜಿನ್ ಮಾಡಿಕೊಂಡ್ರೆ ನಾನೇನು ಮಾಡಲಿ? ನಾನೇನೂ ಬೇರೆ ಮಾತಾಡಿಲ್ಲ. ಆದರೆ ನೀನೇ ನನಗೆ ನೆನಪು ಮಾಡ್ತಾ ಇದೀಯಾ ಅಂದರೆ ನನಗಿಂತ ಜಾಸ್ತಿ ನೀನೇ ನನ್ನ ಮಿಸ್ ಮಾಡ್ಕೊಳ್ತಾ ಇದೀಯಾ ಅನಿಸುತ್ತೆ. ಇಟ್ಸ್ ಓಕೆ, ಇವತ್ತು ತಪ್ಪಿಸ್ಕೊಳ್ತಾ ಇದೀಯಾ, ಆದರೆ ನಾಳೆ ನನ್ನ ಕೈಗೆ ಸಿಗ್ತೀಯಾ ಅಲ್ವಾ? ಆಗ ಬಡ್ಡಿ ಸಮೇತ ವಸೂಲಿ ಮಾಡ್ತೇನೆ. ಈಗ ಆರಾಮಾಗಿ ಮಲ್ಕೋ, ನಾಳೆ ತುಂಬ ಶಾಸ್ತ್ರ ಇದೆ. ಗುಡ್ ನೈಟ್ ಎಂದು ಮೊಬೈಲ್ನಲ್ಲೇ ಮುತ್ತೊಂದನ್ನು ರವಾನಿಸಿ ಅವಳು ರಿಯಾಕ್ಟ್ ಮಾಡುವ ಮೊದಲೇ ಕಾಲ್ ಕಟ್ ಮಾಡಿ ಅವಳ ಗುಂಗಿನಲ್ಲೇ ಮಲಗಿದನು ಮನು. ಇತ್ತ ಅಚಾನಕ್ಕಾಗಿ ಮೊಬೈಲ್ ಮೂಲಕ ಸಿಕ್ಕ ಮೊದಲ ಮುತ್ತಿಂದ ಹೊರಬಂದ ಸನಿ ಮುಖದಲ್ಲಿ ಸಣ್ಣದಾಗಿ ನಾಚಿಕೆ ಆವರಿಸಿತು. ನಾಳಿನ ಮದುವೆ ಬಗ್ಗೆ ಯೋಚಿಸುತ್ತಾ ನಿಧಾನವಾಗಿ ನಿದ್ರೆಗೆ ಜಾರಿದಳು ಸನಿ. ಬೆಳಗ್ಗೆ 9 ಗಂಟೆಯ ಸುಮಾರಿಗೆ ಮುಹೂರ್ತವಿದ್ದ ಕಾರಣ ಎರಡೂ ಮನೆಯವರು ಬೇಗನೆ ರೆಸಾರ್ಟ್ ತಲುಪಿದರು. ಮದುವೆ ಮುಗಿದ ನಂತರ ರಿಸೆಪ್ಷನ್ ಬಳಿಕ ಮನೆಗೆ ತೆರಳುವುದು ಎಂದು ಮೊದಲೇ ನಿರ್ಧರಿಸಿದ್ದರಿಂದ ಮದುವೆಗೆಂದೇ ರೆಸಾರ್ಟ್ ಬುಕ್ ಮಾಡಿದ್ದರು. ವಧೂವರರಿಗೆ ಶಾಸ್ತ್ರಗಳು ಶುರುವಾದವು. ಆದರೆ ಒಬ್ಬರ ಮುಖ ಒಬ್ಬರಿಗೆ ನೋಡುವ ಅವಕಾಶ ಮಾತ್ರ ಸಿಕ್ಕಿರಲಿಲ್ಲ. ಮನುಗಂತೂ ಯಾವಾಗ ಸನ್ನಿಳನ್ನು ನೋಡುತ್ತೇನೆ ಎಂದು ಕಾದು ಕಾದು ಸಾಕಾಯ್ತು. ಕಡೆಗೂ ಅವನು ಕಾಯುತ್ತಿದ್ದ ಗಳಿಗೆ ಬಂದೇ ಬಿಟ್ಟಿತು. ಪುರೋಹಿತರು ಅಂತರ್ಪಟ ಹಿಡಿದು ವಧುವನ್ನು ಕರೆತರಲು ಹೇಳಿದಾಗ ಒಮ್ಮೆಲೆ ಸನಿ ಹೃದಯ ಬಡಿತ ಹೆಚ್ಚಾಯಿತು. ಒಮ್ಮೆಲೆ ಅಂತರ್ಪಟ ಸರಿದಾಗ ಅವನೇ ಆರಿಸಿದ ಸೀರೆಯಲ್ಲಿ ಸ್ವರ್ಗ ಕನ್ನೆಯಂತೆ ಕಂಗಳಿಸುತ್ತಿದ್ದ ಅವನ ಮನದರಿಸಿಯನ್ನು ಕಂಡು ಕಳೆದೇ ಹೋದನು. ಸನಿ ಕೂಡ ಮನುನನ್ನು ನೋಡಿ ಕಣ್ಣಲ್ಲೇ ಮೆಚ್ಚುಗೆ ಸೂಚಿಸಿದಳು. ಪುರೋಹಿತರು ಹಾರ ಬದಲಾಯಿಸಲು ಹೇಳಿದಾಗ ಇಹಕ್ಕೆ ಮರಳಿದ ಮನು ತಕ್ಷಣ ಸನ್ನಿ ಕೊರಳಿಗೆ ಹಾರ ಹಾಕಿದನು. ಕನ್ಯಾದಾನದ ಸಂದರ್ಭದಲ್ಲಿ ಜಗನ್ ಮತ್ತು ವೇದಾ ಜೊತೆ ಸನ್ನಿ ಕಣ್ಣಂಚು ಕೂಡ ತೇವವಾಯಿತು. ಪುರೋಹಿತರು ಮನೈ ಕೈಗೆ ತಾಳಿಯನ್ನು ಕೊಟ್ಟಾಗ
ಒಂದು ಕ್ಷಣ ಅವನ ಕೈ ಕಂಪಿಸಿತು. ನಂತರ ಗಟ್ಟಿ ಮೇಳದೊಂದಿಗೆ ಮನೆಯವರ ಮತ್ತು ಅಗ್ನಿಯ ಸಾಕ್ಷಿಯಾಗಿ ಸನ್ನಿ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿ ಅಧಿಕೃತವಾಗಿ ಅವಳನ್ನು ತನ್ನ ಬದುಕಿಗೆ ಬರಮಾಡಿಕೊಂಡಿದ್ದನು ಮನು. ತನ್ನ ಕೊರಳಿಗೆ ಬೀಳುತ್ತಿದ್ದ ತಾಳಿಯನ್ನು ತನ್ನ ಎರಡೂ ಕೈ ಜೋಡಿಸಿ ಗೌರವಪೂರ್ವಕವಾಗಿ ಸ್ವೀಕರಿಸಿದಳು ಸನಿ. ಎಲ್ಲರ ಆಶೀರ್ವಾದ ಅಕ್ಷತೆಯ ರೂಪದಲ್ಲಿ ಸನಿ ಮತ್ತು ಮನು ಮೇಲೆ ಬಿತ್ತು. ಖುಷಿಗೋ ದುಃಖಕ್ಕೋ ಸನಿ ಕಣ್ಣಿಂದ ಜಾರುತ್ತಿದ್ದ ಕಂಬನಿಯನ್ನು ಒರೆಸಿ ಮೊದಲ ಬಾರಿಗೆ ಅವಳ ಹಣೆಗೆ ಹೂ ಮುತ್ತನಿಟ್ಟನು ಮನು. ಆ ಕ್ಷಣ ಕ್ಯಾಮರಾದಲ್ಲಿ ಅದ್ಭುತವಾಗಿ ಸರಿಯಾಗಿತ್ತು. ಗಂಡನಿಂದ ಪಡೆದ ಮೊದಲ ಮುತ್ತನ್ನು ಕಣ್ಮುಚ್ಚಿ ಅನುಭವಿಸಿದಳು ಸನಿ. ಚೇತು, ಮೋನಿತ್ ಮತ್ತು ಕನಿಹಾ ಜೋರಾಗಿ ಹೋ ಎಂದಾಗ ಕ್ಷಣ ಇಬ್ಬರ ಮುಖದಲ್ಲೂ ನಾಚಿಕೆ ಆವರಿಸಿತು. ಮದುವೆ ಶಾಸ್ತ್ರಗಳೆಲ್ಲ ಮುಗಿದು ಸನಿ ಮತ್ತು ಮನು ಊಟಕ್ಕೆ ಕುಳಿತಾಗ ಅವರಿಬ್ಬರನ್ನು ಮನಸ್ಸೋ ಇಚ್ಛೆ ಕಾಣಿಸಿಬಿಟ್ಟರು ಚೇತು, ಮೋನಿತ್ ಮತ್ತು ಕನಿಹಾ. ನಂತರ ಎಲ್ಲರೂ ಸಂಜೆ ರಿಸೆಪ್ಷನ್ಗಾಗಿ ರೆಡಿಯಾಗಲು ತಮ್ಮ ತಮ್ಮ ರೂಮ್ ಸೇರಿದರು. ಈಗಲಾದರೂ ಸನಿ ಜೊತೆ ಮಾತಾಡಬಹುದು ಎಂದು ಯೋಚಿಸಿದ ಮನು ಯೋಚನೆಯನ್ನು ಉಲ್ಟಾ ಮಾಡುವಂತೆ ವೇದ ಮತ್ತು ಪದ್ಮ ಸನೀಳನ್ನು ಕನಿಹಾ ಜೊತೆ ಅವಳ ರೂಮ್ನಲ್ಲಿ ಬಿಟ್ಟು ಬಂದರು. ಕೃತಕ ಬೆಳಕಿನಿಂದ ಅಲಂಕಾರಗೊಂಡಿದ್ದ ರೆಸಾರ್ಟ್ ಸನಿ ಮತ್ತು ಮನು ರಿಸೆಪ್ಷನ್ಗೆ ಸಜ್ಜಾಗಿತ್ತು. ಜಗನ್, ವೇದ, ಪದ್ಮ ಮತ್ತು ನಾಗರಾಜ್ ಬಂದಿದ್ದ ಗೆಳೆಯರನ್ನು ಸ್ವಾಗತಿಸುವ ಕಾಯಕದಲ್ಲಿದ್ದರು. ಮೋನಿತ್ ಮತ್ತು ಚೇತು ಅಂತೂ ಪೂರ ಜವಾಬ್ದಾರಿಯನ್ನು ವಹಿಸಿಕೊಂಡು ಇಡೀ ರೆಸಾರ್ಟ್ ತುಂಬೆಲ್ಲ ಓಡಾಡುತ್ತಾ ಅಲ್ಲಿದ್ದ ಹುಡುಗಿಯರ ಅಟೆನ್ಷನ್ ಗಳಿಸುತ್ತಿದ್ದರು. ಮದುವೆಗೆ ಗೈರಾಗಿದ್ದ ಸನಿ ಮತ್ತು ಮನು ಕ್ಲಾಸ್ಮೇಟ್ಸ್ ಎಲ್ಲ ರಿಸೆಪ್ಷನ್ಗೆ ಬಂದಿದ್ದರು. ಇಬ್ಬರನ್ನು ಸರಿಯಾಗಿ ಗೋಳಾಡಿಸಿ ಇಬ್ಬರಿಗೂ ವಿಶ್ ಮಾಡಿ ಹೊರಟರು. ವಿಶ್ ಮಾಡಲು ಬಂದಿದ್ದ ಗೆಳೆಯರನ್ನ ಮಾತಾಡಿಸಿ ಇಬ್ಬರೂ ಸುಸ್ತಾಗಿದ್ದರು. ಅವರಿಗೆ ಕನಿಹಾ ಜ್ಯೂಸ್ ಕೊಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲು ಹೇಳಿದಳು. ರಿಸೆಪ್ಷನ್ ಮುಗಿದ ಮೇಲೆ ಮನು ಮತ್ತು ಸನಿಗಾಗಿ ಭರ್ಜರಿ ಭೋಜನ ತಯಾರಾಗಿತ್ತು. ಆದರೆ ಆಗಿದ್ದ ಸುಸ್ತಿನಿಂದ ಇಬ್ಬರಿಗೂ ಊಟ ಬೇಡವಾಗಿತ್ತು. ಎಲ್ಲರ ಒತ್ತಾಯಕ್ಕೆ ಸ್ವಲ್ಪ ತಿಂದು ಮನೆಗೆ ಹೊರಡಲು ತಯಾರಾದರು. ಮನು ಮನೆಯಲ್ಲಿ ಮೊದಲೇ ಸೊಸೆಯನ್ನು ಮನೆ ತುಂಬಿಸುವ ಶಾಸ್ತ್ರಕ್ಕೆ ಬೇಕಾದ ಎಲ್ಲ ತಯಾರಿ ಆಗಿತ್ತು. ರೆಸಾರ್ಟ್ನಿಂದ ಹೊರಡುವ ವೇಳೆ ಜಗನ್ ಮತ್ತು ವೇದ ಮಗಳನ್ನು ಕಳಿಸಿಕೊಡಲು ಬಾಹುಕರಾದರು. ಮೊದಲ ಬಾರಿಗೆ ತಂದೆಯ ಕಣ್ಣಲ್ಲಿ ನೀರು ನೋಡಿದ ಸನಿ ಜಗನ್ರನ್ನು ತಬ್ಬಿಕೊಂಡು ತಾನು ಕಣ್ಣೀರಾದಳು. ವೇದ ಮತ್ತು ಚೇತು ಕೂಡ ಅವರಿಬ್ಬರನ್ನು ಸೇರಿಕೊಂಡರು. ಆ ದೃಶ್ಯವನ್ನು ಕಣ್ತುಂಬಿಕೊಂಡ ಎಲ್ಲರ ಕಣ್ಣಂಚು ಕೂಡ ಒತ್ತೆಯಾಯಿತು. ಮನು ಸನಿ ಬಳಿ ಬಂದು ಅವರಿಗೆ ಸಮಾಧಾನ ಮಾಡಿದನು. ಜೊತೆಗೆ ಜಗನ್ ಮತ್ತು ವೇದ ಅವರ ಕೈ ಹಿಡಿದುಕೊಂಡು, ನಿಮ್ಮ ಸಂತೋಷ ಮತ್ತು ನಿಮ್ಮ ಮನೆ ದೀಪನ ನನ್ನ ಜೀವನ ಮತ್ತು ಮನೇನ ಬೆಳಗೋದಕ್ಕೆ ಕಳಿಸಿಕೊಡ್ತಾ ಇದ್ದೀರಾ. ನಿಮ್ಮ ಮಗಳನ್ನು ಕಣ್ಣ ರೆಪ್ಪೆ ಥರ ಕಾಪಾಡೋ ಜವಾಬ್ದಾರಿ ನಂದು ಎಂದಾಗ ನಾಗರಾಜ್ ಮತ್ತು ಪದ್ಮ ಕೂಡ ಅವರ ಜೊತೆ ಕೈ ಬೆಸೆದು ಕಣ್ಣಲ್ಲೇ ಸಮಾಧಾನ ಮಾಡಿದರು. ಸನಿ ಚೇತು ಮತ್ತು ಕನಿಹಾಳನ್ನು ತಬ್ಬಿ ಎಲ್ಲರಿಗೂ ಬಾಯ್ ಹೇಳಿ ಮನು ಜೊತೆ ಹೊರಟಳು. ಮನು ತಾನೇ ಕೈ ಹಿಡಿದುಕೊಂಡು ಬಂದು ಸನೀಳನ್ನು ಕಾರಲ್ಲಿ ಕೂರಿಸಿದರು. ಕಾರಲ್ಲೂ ಅಳುತ್ತಿದ್ದವಳನ್ನು ತನ್ನೆದೆಗೆ ಒರಗಿಸಿಕೊಂಡು ಸಮಾಧಾನ ಮಾಡಿದನು. ಅತ್ತು ಸುಸ್ತಾದವಳು ಕಾರಲ್ಲೇ ನಿದ್ದೆ ಹೋಗಿದ್ದಳು. ಆದರೆ ಅದರ ಅರಿವಿಲ್ಲದ ಮನು ಒಂದೇ ಸಮನೆ ಸನಿಯ ಜೊತೆ ಮಾತಿಗಿಳಿದಿದ್ದನು. ಸನಿ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರದ್ದನ್ನು ಗಮನಿಸಿದ ಮನು ಮೆಲ್ಲಗೆ ಸನಿ ಮುಖವೆತ್ತಿದನು. ಅವಳು ಮುದ್ದಾಗಿ ಮಲಗಿದ್ದನ್ನು ಕಂಡ ಮನು ಮೆಲ್ಲಗೆ ಅವಳ ಹಣೆಗೊಂದು ಮುತ್ತನಿಟ್ಟು ಮುಂಗುರುಗಳನ್ನು ಹಿಂದಕ್ಕೆ ಸರಿಸಿ ಹಿಂದಲೇ ಸವರುತ್ತಾ ಮುಗಳ್ನಕ್ಕನು. ಸನಿ, ಎದ್ದೇಳು, ಮನೆ ಬಂತು ಎಂದು ಮನು ಎಂದಾಗ ಕಣ್ತೆರೆದೋಳು ಸಾರಿ, ನಿದ್ದೆ ಬಂದಿದ್ದು ಗೊತ್ತಾಗಲಿಲ್ಲ ಎಂದು ಕೆಳಗಿಳಿದು ಮನು ಜೊತೆ ಹೊಸ್ತಿಲಲ್ಲಿ ಬಂದು ನಿಂತಳು. ಬೆಳಗ್ಗೆ ತಾನೇ ಮನು ಕೈಯಿಂದ ತಾಳಿ ಕಟ್ಟಿಸಿಕೊಂಡು ಅವನ ಮನದೊಳಗೆ ಪ್ರವೇಶ ಮಾಡಿದ್ದ ಸನಿ ಈಗ ಸೇರನ್ನು ಹೊದ್ದು ಅವನ ಮನೆಯೊಳಗಡೆ ಪ್ರವೇಶ ಮಾಡಿದ್ದಳು. ನಂತರ ಮನು ಸನಿ ಕೈ ಹಿಡಿದುಕೊಂಡು ಅವಳ ಜೊತೆ ಬಲಗಾಲನಿಟ್ಟು ಒಳಗಡೆ ಬಂದನು. ಈಗಾಗಲೇ ತುಂಬ ತಡವಾಗಿದೆ, ಎಲ್ಲರೂ ಹೋಗಿ ರೆಸ್ಟ್ ಮಾಡಿ. ಸನಿ, ನೀನು ನನ್ನ ಜೊತೆ ಬಾಮ್ಮ, ನಿಂಗೆ ರೂಮ್ ತೋರಿಸ್ತೀನಿ, ಫ್ರೆಶ್ ಆಗಿ ರೆಸ್ಟ್ ಮಾಡು. ನಾಳೆ ಬೆಳಗ್ಗೆ ನೀನು ಮನು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನಿಮ್ಮ ಮನೆಗೆ ಹೋಗಬೇಕು ಎಂದರು ಪದ್ಮ. ಅಮ್ಮನ ಮಾತು ಕೇಳಿ ತುಸು ಪೆಚ್ಚಾದ ಮನು, ಅಮ್ಮ ಪರವಾಗಿಲ್ಲ, ನಿಮಗೂ ಸುಸ್ತಾಗಿರುತ್ತೆ ಅಲ್ವಾ, ನಾನೇ ಸನಿಗೆ ರೂಮ್ ತೋರಿಸ್ತೀನಿ, ಬಾ ಸನಿ ಎಂದು ಅವಳನ್ನು ಕರೆದುಕೊಂಡು ಹೋಗಲು
ಹೊರಟವನನ್ನು ತಡೆದರು ನಾಗರಾಜ್. ಏನೂ ಬೇಕಾಗಿಲ್ಲ, ನೀನೋಗಿ ನಿನ್ನ ರೂಮ್ನಲ್ಲಿ ರೆಸ್ಟ್ ಮಾಡು. ಸನಿ ನಿನ್ನ ಅಮ್ಮನ ಜೊತೆ ನಮ್ಮ ರೂಮ್ನಲ್ಲಿ ಇರ್ತಾಳೆ. ಪದ್ಮ, ಸನಿನ ಕರ್ಕೊಂಡೋಗು ಎಂದರು ಪದ್ಮ ಕಡೆ ತಿರುಗಿ. ಮನು ಮುಖವಂತೂ ಆಗಲೇ ಸಪ್ಪೆಯಾಗಿತ್ತು. ಮನು ಕಡೆಗೊಮ್ಮೆ ನೋಡಿ ತನ್ನತ್ತೆ ಜೊತೆ ಅವರ ರೂಮ್ಗೆ ಹೋದಳು ಸನಿ. ಎಲ್ಲರೂ ಹೋದ ಮೇಲೆ, ಏನ್ ಬ್ರೋ, ಫುಲ್ ಫೀಲಿಂಗ್ನಲ್ಲಿರೋ ಹಾಗಿದೆ ಹಾಂ? ಎನಿವೆ, ಹ್ಯಾವ್ ಎ ಗುಡ್ ನೈಟ್ ಎಂದು ಕಣ್ಣೊಡೆದು ಓಡಿದನು ಮೋನಿತ್. ಮೋನಿತ್ ಮಾತಿಗೆ ನಗುತ್ತಾ ತನ್ನ ಕೋಣೆ ಸೇರಿದನು ಮನು. ಬೆಳಗ್ಗೆ ಪದ್ಮ ಹೇಳಿದಂತೆ ಸನಿ ಮತ್ತು ಮನು ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿಕೊಂಡು ಬಂದರು. ಅವರಿಬ್ಬರು ಮನೆಗೆ ಬಂದ ಮೇಲೆ ಎಲ್ಲರೂ ಸನಿ ತವರ ಮನೆಗೆ ಹೊರಟರು. ಜಗನ್ಮನೆಯಲ್ಲಿ ಮದುವೆಯಾದ ಮೇಲೆ ಮೊದಲ ಬಾರಿಗೆ ಕುಟುಂಬದ ಜೊತೆಗೆ ತಮ್ಮ ಮನೆಗೆ ಬರುತ್ತಿರುವ ಮಗಳು ಅಳಿಯನಿಗಾಗಿ ಭರ್ಜರಿ ಸ್ವಾಗತ ಕಾದಿತ್ತು. ವೇದ ಅವರಿಗಂತೂ ಓಡಾಡಿದಷ್ಟು ಸುಸ್ತು ಅನಿಸುವುದಿಲ್ಲ. ಬೆಳಗ್ಗೆಯಿಂದ ಒಂದೇ ಸಮನೆ ಅತ್ತಿಂದಿತ್ತ ಓಡಾಡಿ ಒಂದಲ್ಲ ಒಂದು ಕೆಲಸ ಹುಡುಕಿ ಮಾಡುತ್ತಿದ್ದರು. ಅಷ್ಟರಲ್ಲೇ ಹೊರಗಡೆ ಕಾರಿನ ಸದ್ದಾಗಿದ್ದನ್ನು ಕೇಳಿ ಬಂದವರ ಸ್ವಾಗತಕ್ಕಾಗಿ ಎಲ್ಲರೂ ಹೊರಗಡೆ ಹೋದರು. ವೇದಾರವರು ಜೋಡಿಗಳಿಗೆ ದೃಷ್ಟಿ ತೆಗೆದು ಆರತಿ ಬೆಳಗಿ ಮನೆಯೊಳಗೆ ಬರಮಾಡಿಕೊಂಡರು. ಎಲ್ಲರೂ ಮಧ್ಯಾಹ್ನದ ಊಟ ಮುಗಿಸಿಕೊಂಡು ಹರಟುತ್ತಾ ಕುಳಿತಿದ್ದರು. ಆಗ ಜಗನ್ ಅವರು, ಬೇಕಿದ್ರೆ ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಮೊನ್ನೆಯಿಂದ ಮದುವೆ ಓಡಾಟದಲ್ಲಿ ಎಲ್ಲರಿಗೂ ಸುಸ್ತಾಗಿರುತ್ತೆ ಎಂದರು. ಹಾಗೇನಿಲ್ಲ ಬೀಗರೆ, ಇವತ್ತು ಎಲ್ಲ ಜೊತೆ ಸೇರಿದ್ದೇವೆ, ಈ ಟೈಮನ್ನು ಯಾಕೆ ಮಿಸ್ ಮಾಡಿಕೊಳ್ಳೋದು ಎಂದರು ನಾಗರಾಜ್. ಹೀಗೆ ಹರಟೆ ನಗುತ್ತಾ ಸಂಜೆಯಾಗುತ್ತಾ ಬರುವಾಗ ಕನಿಹಾ ಚೇತು ಮತ್ತು ಮೋನಿತ್ಗೆ ಕಣ್ಸನ್ನೆ ಮಾಡಿದಳು. ಅಕ್ಕ ಭಾವ ಬನ್ನಿ, ನಾವೆಲ್ಲ ಹೊರಗಡೆ ವಾಕ್ ಹೋಗಿ ಬರೋಣ ಎಂದನು ಚೇತು. ಸರಿ ಎಂದು ಸನಿ ಮನು ಜೊತೆ ಕನಿಹಾ, ಚೇತು ಮತ್ತು ಮೋನಿತ್ ಕೂಡ ಹೊರಟರು. ಆಗ ಕನಿಹಾ, ಹೋ ನಾನು ಮರ್ತೇ ಹೋಗಿದ್ದೆ, ನನಗೆ ಈಗ ಒಂದು ಝೂಮ್ ಮೀಟಿಂಗ್ ಇದೆ, ಐ ಹ್ಯಾವ್ ಟು ಅಟೆಂಡ್, ಸಾರಿ ಗೈಸ್, ಯು ಕ್ಯಾರಿ ಆನ್ ಎಂದು ಜಾರಿಕೊಂಡಳು. ಮೋನಿತ್ ಫೋನ್ಗೆ ಕಾಲ್ ಬಂದಾಗ ರಿಸೀವ್ ಮಾಡಿದವನು, ನನಗೆ ಸ್ವಲ್ಪ ಕೆಲಸ ಇದೆ, ಫ್ರೆಂಡ್ ಕಾಲ್ ಮಾಡಿದ್ದ, ಏನೋ ಅರ್ಜೆಂಟ್ ಅಂತೆ, ನಾನು ಈಗಲೇ ಹೊರಡಬೇಕು ಎಂದು ಅವನು ಜಾರಿಕೊಂಡನು. ಚೇತು, ನಿಮಗೆ ಏನು ರೀಸನ್ ಇಲ್ವಾ? ಹೇಗೋ ಅವರಿಬ್ಬರು ಬರ್ತಾ ಇಲ್ಲ, ಸೊ ಪ್ಲಾನ್ ಕ್ಯಾನ್ಸಲ್ ಮಾಡು ಎಂದಳು ಸನಿ. ಅವರನ್ನು ಸೂಕ್ಷ್ಮವಾಗಿ ಗಮನಿಸಿದ ಮನು, ಏನೋ ಮಿಸ್ ಹೊಡಿತಾ ಇದೆ ಅಲ್ವಾ, 3 ಜನ ಸೇರ್ಕೊಂಡು ಏನು ನಡೆಸುತ್ತಿದ್ದಾರೆ, ಇರಲಿ ನೋಡೋಣ ಎಂದು ಮನಸ್ಸಲ್ಲೇ ಅಂದುಕೊಂಡು, ಸನಿ ಅವರಿಗೆ ಏನೋ ಕೆಲಸ ಅಂದ್ರಲ್ಲ, ಬಿಡು ಪಾಪ, ಚೇತುಗೆ ಯಾಕೆ ಬೇಜಾರು ಮಾಡೋದು, ನಡಿ ವಾಕ್ ತಾನೆ ಹೋಗೋಣ ಎಂದಾಗ ಮೂವರು ಹೊರಟರು. ಥ್ಯಾಂಕ್ಸ್ ಕನಿಯಾ ಅಕ್ಕ, ಸರಿಯಾದ ಟೈಮ್ಗೆ ನನಗೆ ಕಾಲ್ ಮಾಡಿದ್ರಿ ಎಂದು ಐಫೈ ಕೊಟ್ಟನು. ಏನೋ ನಡೀತಾ ಇದೆ ಇಲ್ಲಿ, ಏನೋ ಕಿತಾಪತಿ ಅಂತೂ ಮಾಡ್ತಾ ಇದ್ದೀರಿ, ಏನೇಳಿ ಎಂದರು ವೇದ. ಅಯ್ಯೋ ಆಂಟಿ, ಕಿತಾಪತಿ ಏನಿಲ್ಲ, ಇದೆಲ್ಲ ಸನಿ ಮತ್ತು ಮನುಗೋಸ್ಕರ. ಇವತ್ತಿನ ನೈಟ್ ಅವರಿಬ್ಬರಿಗೂ ಎಷ್ಟು ಸ್ಪೆಷಲ್, ಅದನ್ನು ನಾವು ಅವರಿಗೆ ಮೆಮೊರೇಬಲ್ ಆಗಿರೋ ಥರ ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಜೊತೆ ನೀವು ಎಲ್ಲರೂ ಕೂಡ ಈ ಪ್ಲ್ಯಾನ್ ಸಕ್ಸಸ್ ಆಗೋಕ್ಕೆ ಹೆಲ್ಪ್ ಮಾಡಬೇಕು, ಓಕೆನಾ ಎಂದು ಥಮ್ಸಪ್ ಮಾಡಿ ಕೈ ಮುಂದೆ ಮಾಡಿದರು. ಇದಾ ವಿಷಯ ಎಂದು ಎಲ್ಲರೂ ಥಮ್ಸಪ್ ಮಾಡಿ ಕೈ ಮುಂದೆ ಮಾಡಿದರು. ವಾಕ್ಗೆಂದು ಬಂದು ಹಲವು ತಾಸಾದರೂ ಚೇತು ಏನಾದರೂ ನೆಪ ಹೊಡ್ಡಿ ಮನು ಮತ್ತು ಸನಿಳನ್ನು ಅಲ್ಲಿಗಿಲ್ಲಿಗೆಂದು ತುಂಬ ದೂರ ಕರೆದುಕೊಂಡು ಬಂದಿದ್ದೆನು. ಅವನು ಪದೇ ಪದೇ ಫೋನ್ ನೋಡುತ್ತಾ ಮಾತಾಡುತ್ತಿರುವುದನ್ನು ಗಮನಿಸಿದ ಮನುಗೆ ಅನುಮಾನ ಬಲವಾಯಿತು. ಸನಿ ಮತ್ತು ಮನು ಮುಂದೆ ಹೋಗುತ್ತಿದ್ದರೆ ಚೇತು ಅವರ ಹಿಂದೆ ಫೋನ್ನಲ್ಲಿ ಯಾರಿಗೋ ಮೆಸೇಜ್ ಮಾಡುತ್ತಿದ್ದೆನು. ಮನು ಮೆಲ್ಲಗೆ ನಡೆಯುತ್ತಾ ಸನಿಯಿಂದ ಹಿಂದೆ ಬಂದು ಚೇತು ಹೆಗಲಿಗೆ ಕೈ ಹಾಕಿದನು. ಒಮ್ಮೆಲೆ ಬೆಚ್ಚಿ ಬಿದ್ದನು ಚೇತು. ಸನಿ ಮಾತ್ರ ತನ್ನ ಪಾಣಿಗೆ ತಾನು ಮುಂದೆ ಹೋಗುತ್ತಿದ್ದಳು. ಏನ್ ಬಾ ಮೈದ, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಭಾರಿ ಚಾಟಿಂಗ್ ನಡೀತಾ ಇದೆ, ಯಾರೋ ನನ್ನ ತಂಗಿನಾ ಎಂದವನ ಮಾತು ಕೇಳಿ ಬೆವರಿ ಹೋದನು ಚೇತು. ಏನು ನಿಮ್ಮ ತಂಗಿನಾ? ನಿಮಗೆ ತಂಗಿ ಬೇರೆ ಇದ್ದಾಳಾ? ನಾನು ನೋಡಲೇ ಇಲ್ಲ ಎಂದವನ ಮಾತಿಗೆ ನಗುತ್ತಾ, ನನ್ನ ತಂಗಿ ಇಲ್ಲ ಮಾರಾಯ, ನಾನೀಗ ಹೇಳಿದ ತಂಗಿ ಅಂದರೆ ನನ್ನ ಬಾಮೈದ್ನ ಹೆಂಡತಿ ಆಗೋಳು ಎಂದನು ಮನು. ಹೋಗಿ ಭಾವ, ಒಂದು ಕ್ಷಣ ಭಯ ಆಯಿತು ನನಗೆ ಎಂದನು ಎದೆ ಮೇಲೆ ಕೈ ಇಟ್ಟು. ಭಯ ಆಗೋ ಅಂಥದ್ದು ನಾನೇನು ಹೇಳಿಲ್ಲ ಬಾಮೈದ, ಅದ್ಬಿಡು, ಹೀಗೇಳು, ಏನು ನಡೀತಾ ಇದೆ? ಸಾರಿ, ನೀವು 3 ಜನ ಸೇರಿ ಏನು ನಡೆಸ್ತಾ ಇದ್ದೀರಾ ಎಂದವನ ಮಾತು ಕೇಳಿ ಒಮ್ಮೆಲೆ ನಿಂತು ಬಿಟ್ಟನು ಚೇತು. ಮಾತಾಡಿಕೊಂಡು ಮುಂದೆ ಹೋಗಿದ್ದ ಮನು ಮತ್ತೆ ಹಿಂದೆ ಬಂದು,
ನೋಡು, ಬೇಗ ಅದೇನು ಅಂತ ಹೇಳು. ನಿಮ್ಮ ಅಕ್ಕ ಬೇರೆ ಮುಂದೆ ಹೋಗ್ತಾ ಇದ್ದಾಳೆ. ಅವಳಿಗೇನಾದರೂ ಅನುಮಾನ ಬಂದರೆ ಗೊತ್ತಲ್ವಾ ಎಂದನು ಅವನನ್ನು ಹೆದರಿಸುವಂತೆ. ತನ್ನಕ್ಕನ ವಿಷಯ ಅರಿತಿದ್ದ ಚೇತು, ಬೇಡ ಭಾವ, ಅವಳಿಗಿಂತ ನೀವೇ ಬೆಟರ್. ಅವಳಿಗೇನಾದರೂ ಸ್ವಲ್ಪ ಹಿಂಡು ಸಿಕ್ಕಿದರೋ ಜನ್ಮ ಜಾಲಾಡಿ ಬಿಡ್ತಾಳೆ. ಅಂಥದ್ದೇನಿಲ್ಲ, ಬನ್ನಿ ಈಗ ಮನೆಗೆ ಹೋಗೋಣ. ನಿಮ್ಮಿಬ್ಬರಿಗೂ ಒಂದು ಸರ್ಪ್ರೈಸ್ ಕಾಯ್ತಾ ಇದೆ ಎಂದನು ಫೋನ್ ನೋಡುತ್ತಾ. ಏನು ಸರ್ಪ್ರೈಸ್ ಎಂದ ಮನುಗೆ. ನಾನೀಗ ಹೇಳಿದ್ರೆ ಅದು ಸರ್ಪ್ರೈಸ್ ಹೇಗಾಗುತ್ತೆ ಬಾವಾ? ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಎಂದು ಇಬ್ಬರನ್ನು ಮನೆಗೆ ಕರೆದುಕೊಂಡು ಬಂದೆನು. ಮನೆಯಲ್ಲಿ ಎಲ್ಲರೂ ಇವರಿಗಾಗಿ ಕಾಯುತ್ತಿದ್ದರು. ಅವರು ಬಂದೊಡನೆ ಇಬ್ಬರಿಗೂ ಫ್ರೆಶ್ ಅಪ್ ಆಗುವಂತೆ ಹೇಳಿದರು. ತನ್ನ ರೂಮ್ ಕಡೆ ಹೊರಟ ಸನಿಯಳನ್ನು ತಡೆದ ವೇದ. ಸನಿ, ನೀನು ಮತ್ತು ಮನು ಇಬ್ಬರು ಕೆಳಗಡೆ ಇರೋ ಗೆಸ್ಟ್ ರೂಮ್ ಯೂಸ್ ಮಾಡಿ. ಅದು ನಿನ್ನ ರೂಮ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡುವ ಅಂತ ನಾನು ನಿನ್ನ ಪಪ್ಪ ಮಾತಾಡ್ತಾ ಇದ್ವಿ. ಈಗ ಅದು ಮನು ರೂಮ್ ಕೂಡ ಅಲ್ವಾ, ಸೊ ಅವರಿಗೋಸ್ಕರ ಸ್ವಲ್ಪ ಚೇಂಜ್ ಅಷ್ಟೆ. ನಿಮ್ಮಿಬ್ಬರ ಬಟ್ಟೆ ಅಲ್ಲೇ ಇಟ್ಟಿದ್ದೀನಿ. ಪ್ಲೀಸ್ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊ ಮಗಳೇ ಎಂದರು ಮಗಳ ಸೂಕ್ಷ್ಮ ದೃಷ್ಟಿ ಗಮನಿಸಿ. ಯಾಕೋ ಮಧ್ಯಾಹ್ನದ ನಂತರ ಪಿಯರ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ, ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ಎಂದು ಎಲ್ಲರೆಡೆಗೆ ಚೂಪು ನೋಟ ಬೀರಿ ಗೆಸ್ಟ್ ರೂಮ್ಗೆ ಹೋದಳು. ಮನು ಕೂಡ ಅವಳನ್ನು ಹಿಂಬಾಲಿಸಿದನು. ಇಬ್ಬರು ಫ್ರೆಶ್ ಆಗಿ ಬಂದಾಗ ಎಲ್ಲರೂ ಸೇರಿ ನಂತರ ಡಿನ್ನರ್ ಮುಗಿಸಿದರು. ನಂತರ ಮಲಗಲು ಹೊರಟ ಸನಿ ಮತ್ತು ಮನುನ ತಡೆದ ಕನಿಹಾ, ಹೇ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹಾಂ, ನಾವೆಲ್ಲ ಸೇರಿ ಕಷ್ಟಪಟ್ಟು ನಿಮಗಾಗಿ ಸರ್ಪ್ರೈಸ್ ಅರೇಂಜ್ ಮಾಡಿದ್ರೆ ನೀವು ಹೀಗೆ ಹೋಗ್ತಾ ಇದ್ದೀರಲ್ಲ ಎಂದಳು. ಏನು ಸರ್ಪ್ರೈಸಾ ಎಂದಳು. ಹೌದೆಂದು ಇಬ್ಬರನ್ನು ಸನಿ ರೂಮ್ ಒಳಗೆ ಹಾಕಿ ಲಾಕ್ ಮಾಡಿ ಆಲ್ ದ ಬೆಸ್ಟ್ ಎಂದರು ಎಲ್ಲರೂ ಜೋರಾಗಿ. ಸನಿ ರೂಮ್ ಒಳಗಡೆ ಮಾಡಿದ್ದ ಅರೇಂಜ್ಮೆಂಟ್ಸ್ನ ನೋಡಿ ಇಬ್ಬರು ದಂಗಾದರು. ಇಬ್ಬರ ಮೈಯಲ್ಲೂ ಮಿಂಚಿನ ಸಂಚಾರವಾದಂತಾಯಿತು. ಆದರೂ ಸವರಿಸಿಕೊಂಡು ಇಬ್ಬರು ಬೆಡ್ ಮೇಲೆ ಕುಳಿತುಕೊಂಡರು. ಇಬ್ಬರಲ್ಲೂ ಮಾತಿಲ್ಲ. ಕೊನೆಗೆ ಮನುನೇ ಮೌನ ಮುರಿದು, ಮದುವೆ ಆದಮೇಲೆ ನಮ್ಮಿಬ್ಬರಿಗೆ ಏಕಾಂತವಾಗಿ ಮಾತಾಡೋಕೆ ಚಾನ್ಸೇ ಸಿಕ್ಕಿರಲಿಲ್ಲ ಅಲ್ವಾ ಎಂದನು. ಹೌದು, ಹಾಗಾದರೆ ಇವತ್ತು ಇಡೀ ರಾತ್ರಿ ಮಾತಾಡುತ್ತಾ ಕೂರೋಣ್ವಾ, ಚೆನ್ನಾಗಿರುತ್ತೆ ಎಂದಳು ಸನಿ ನಗುತ್ತಾ. ವಾಟ್? ಅದು ನಾನು ಸುಮ್ಮನೆ ಹೀಗೆ ಕ್ಯಾಶುಯಲ್ ಆಗಿ ಹೇಳಿದೆ ಅಷ್ಟೆ. ಅಷ್ಟು ಮಾತ್ರಕ್ಕೆ ರಾತ್ರಿ ಪೂರ ಮಾತಾಡ್ತಾ ಕೂರಬೇಕು ಅಂತೇನಿಲ್ಲ ಅಲ್ವಾ ಎಂದವನ ಇನ್ನಷ್ಟು ಕಾಡುವ ಮನಸ್ಸಾಯಿತು ಸನಿಗೆ. ಮನು, ನಾನು ನಿಮಗೆ ಕೆಲವೊಂದು ವಿಷಯ ಹೇಳಬೇಕು. ನಿಜ ಹೇಳಬೇಕಂದ್ರೆ ಇವತ್ತು ನಾನು ನಿಮ್ಮ ಜೊತೆ ತುಂಬ ಮಾತಾಡಬೇಕು. ಆ್ಯಕ್ಚುಲಿ ನಾನು ಇದಕ್ಕೆಲ್ಲ ಈಗಲೇ ರೆಡಿ ಇಲ್ಲ. ಐ ನೀಡ್ ಸಮ್ ಟೈಮ್ ಎಂದಳು ನಗು ತಡೆ ಹಿಡಿಯುತ್ತಾ. ಹೋ, ಇಟ್ಸ್ ಓಕೆ ಸನಿ, ಐ ವಿಲ್ ವೈಟ್. ಗುಡ್ ನೈಟ್ ದೆನ್ ಎಂದು ಮಲಗಲು ಹೊರಟವನನ್ನು ತಡೆದ ಸನಿಗೆ ಅವನ ಬಾಡಿದ ಮುಖ ನೋಡಿ ಇನ್ನೂ ಕಾಡುವುದು ಸಾಕೆನಿಸಿತು. ನಂತರ ಇಬ್ಬರು ತಮ್ಮ ದಾಂಪತ್ಯ ಜೀವನಕ್ಕೆ ಮುನ್ನುಡಿಯನ್ನು ಬರೆದರು. ಮನುನ ಅನುರಾಗದ ಶರದಿಯೊಳಗೆ ಮಿಂದೆದ್ದಳು ಸನಿ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.